Dear students, today we will talk about introduction, meaning and definition of market. ಇವತ್ತಿನ ಈ ಸೆಷನಲ್ಲಿ ನಾವು ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಮಾರ್ಕೆಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇಂಟ್ರೊಡಕ್ಷನನ್ನು ನಾವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ದ ಟರ್ಮ್ market refers to a group of consumers or organization that is interested in the product, has the resources to purchase the product and is permitted by law and other regulations to acquire the product. ಸೊ ಮೊದಲೆಲ್ಲ ಮಾರ್ಕೆಟ್ ಅಂದರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ವಿ. ಸೊ ಟುಡೇ ದ ಟರ್ಮ್ ಮಾರ್ಕೆಟ್ ಹ್ಯಾಸ್ ಗಾನ್ ಲಾಟ್ ಆಫ್ ಚೇಂಜ್. ಇವತ್ತೆಲ್ಲ ಒಂದು ಪ್ಲೇಸ್ನ ಅವಶ್ಯಕತೆಯೂ ಕೂಡ ಬೇಕಾಗಿಲ್ಲ. You can take the example of e-commerce websites like Flipkart, Amazon, Myntra.com. ಸೊ ಸಚ್ ವೆಬ್ಸೈಟ್ಸ್ ಮುಖಾಂತರನೂ ಕೂಡ ನಾವು ವ್ಯಾಪಾರವನ್ನು ಮಾಡ್ಬೋದು, ಕಸ್ಟಮರ್ಸಿಗೆ ಗೂಡ್ಸನ್ನು ಮಾರಾಟವನ್ನು ಮಾಡ್ಬೋದು. ಸೊ ಮಾರ್ಕೆಟ್ ಈ ಒಂದು ಪದ ಯಾವ ಮೂಲದಿಂದ ಇದನ್ನು ತಗೊಂಡ್ರು ಅಂತ ನಾವು ನೋಡೋದಾದರೆ, ದ ಟರ್ಮ್ ಮಾರ್ಕೆಟ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಮ್ಯಾರ್ಕಟಸ್. ಸೊ ಇದರ ಅರ್ಥ ಎಲ್ಲಿ ವ್ಯಾಪಾರ ಕಂಡಕ್ಟ್ ಮಾಡ್ತಾರೋ, ಎ ಪ್ಲೇಸ್ ವೇರ್ ದ ಬಿಸ್ನೆಸ್ ಇಸ್ ಕಂಡಕ್ಟೆಡ್, ಅದನ್ನು ಮಾರ್ಕೆಟ್ ಅಂತ ಕರಿತೀವಿ. ಟ್ರೆಡಿಷನಲಿ ಮಾರ್ಕೆಟ್ ವಾಸ್ ಕನ್ಸಿಡರ್ಡ್ ಆಸ್ ಎ ಪ್ಲೇಸ್ ವೇರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಗ್ಯಾದರ್ಡ್ ಟು ಎಕ್ಸ್ಚೇಂಜ್ ದೇರ್ ಗೂಡ್ಸ್. ಸೊ ಈ ಹಿಂದಿನಿಂದಲೂ ನಾವು ಮಾರ್ಕೆಟ್ ಅನ್ನೋ ಒಂದು ಪದದ ಅರ್ಥವನ್ನು ನೋಡೋದಾದರೆ, ಎಲ್ಲಿ ಸೆಲ್ಲರ್ಸು ಮತ್ತು ಬೈಯರ್ಸು ಗ್ಯಾದರ್ಡ್ ಆಗ್ತಾಯಿದ್ರು, ಸೇರ್ತಾಯಿದ್ರು ಫಾರ್ ಎಕ್ಸ್ಚೇಂಜ್ ಆಫ್ ದೇರ್ ಗೂಡ್ಸ್, ಆ ಒಂದು ಸ್ಥಳವನ್ನು ನಾವು ಮಾರ್ಕೆಟ್ ಅಂತ ಕರಿತಿದ್ವಿ. ಸೊ ಇನ್ ದ ಸೇಮ್ ವೇ ಇಟ್ ಕ್ಯಾನ್ ಬಿ ಸೇಡ್ ಆಸ್ ಎನ್ ಏರಿಯಾ ಆಫ್ ಆಪರೇಷನ್. ಅದೊಂದು ಏರಿಯಾ, ಇಟ್ಸ್ ಅನ್ ಏರಿಯಾ ಆಫ್ ಆಪರೇಷನ್ ಆರ್ ಸರ್ಕಲ್ ಆಫ್ ಎಕ್ಸ್ಚೇಂಜ್. ಯಾವ ಸ್ಥಳದಲ್ಲಿ ಎಕ್ಸ್ಚೇಂಜ್ ಆಗುತ್ತೋ ವಸ್ತು, ಪ್ರಾಡಕ್ಟನ್ನು ಒಂದು ಬೆಲೆಗೆ ಯಾರು ಪರ್ಚೇಸ್ ಮಾಡ್ತಾರೋ ಆ ಒಂದು ಸ್ಥಳವನ್ನು ನಾವು ಮಾರ್ಕೆಟ್ ಅಂತ ಕರಿತೀವಿ. ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಆಲ್ ದ ಸಪೋರ್ಟಿಂಗ್ ಥಿಂಗ್ಸ್ ದಟ್ ಫೆಸಿಲಿಟೇಟ್ ದ ಎಕ್ಸ್ಚೇಂಜ್. ಸೊ ಆ ಸ್ಥಳದಲ್ಲಿ ಏನೇನೆಲ್ಲ ಸಪೋರ್ಟಿಂಗ್ ಥಿಂಗ್ಸ್ಗಳು ಇರ್ತಾವೋ, ಮಾರ್ಕೆಟ್ ಅಂದರೆ ವ್ಯವಸ್ಥಿತವಾದಂತಹ ಇತರೆ ಸೌಲಭ್ಯಗಳು ಏನೇನೆಲ್ಲ ಇರ್ತಾವೋ ಅದನ್ನೆಲ್ಲ ಒಳಗೊಂಡು ಅದನ್ನು ನಾವು ಮಾರ್ಕೆಟ್ ಅಂತ ಕರಿತೀವಿ. ಸೊ ಅದರ ಒಂದು ಡೆಫಿನೇಷನನ್ನು ನಾವು ನೋಡೋದಾದರೆ, ಮಾರ್ಕೆಟಿಂಗ್ ಈಸ್ ಡಿಫೈನ್ಡ್ ಆ್ಯಸ್ ದ ಸಮ್ ಟೋಟಲ್ ಆಫ್ ಆಲ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಏರಿಯಾ ಆರ್ ರೀಜನ್ ಅಂಡರ್ ಕನ್ಸಿಡ್ರೇಷನ್. ದ ಏರಿಯಾ ಮೇ ಬಿ ಅರ್ತ್ ಆರ್ ಕಂಟ್ರೀಸ್, ರೀಜನ್ಸ್, ಸ್ಟೇಟ್ಸ್ ಆರ್ ಸಿಟೀಸ್. ಸೊ ಈ ಡೆಫಿನೇಷನನ್ನು ನಾವು ನೋಡಿದ್ರೆ, ಎ ಮಾರ್ಕೆಟಿಂಗ್ ಈಸ್ ಡಿಫೈನ್ಡ್ ಆ್ಯಸ್ ಎ ಸಮ್ ಟೋಟಲ್ ಆಫ್ ಆಲ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಎಲ್ಲ ಬೈಯರ್ಸು ಮತ್ತು ಎಲ್ಲ ಸೆಲ್ಲರ್ಸು ಆ ಏರಿಯಾದಲ್ಲಿ ಏನು ನಾವು ಕಾಣ್ತೀವಿ, ಅದು ಭೂಮಿ ಆಗಿರ್ಬೋದು, ಇಟ್ ಮೇ ಬಿ ದ ಏರಿಯಾ ಮೇ ಬಿ ಅನ್ ಅರ್ತ್, ಕಂಟ್ರೀಸ್, ಒಂದು ದೇಶದಿಂದ ಮತ್ತೊಂದು ದೇಶ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗ್ಬೋದು, ಅಥವಾ ಬೇರೆ ಬೇರೆ ರೀಜನ್ಸ್ ಆಗ್ಬೋದು, ಬೇರೆ ಬೇರೆ ರಾಜ್ಯಗಳಾಗ್ಬೋದು, ಬೇರೆ ಬೇರೆ ಸಿಟೀಸ್ಗಳಾಗ್ಬೋದು. ಸೊ ಇದಕ್ಕೊಂದು ಸ್ಪೆಸಿಫಿಕ್ ಇದೇ ಜಾಗ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಈ ಒಂದು ಡೆಫಿನೇಷನಲ್ಲಿ ನಾವು ಏನು ತಿಳ್ಕೊಬೋದಂದರೆ, ಸಮ್ ಟೋಟಲ್ ಆಫ್ ಆಲ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಏರಿಯಾ ಆರ್ ರೀಜನ್ ಅಂಡರ್ ಕನ್ಸಿಡರೇಷನ್. ದ ಏರಿಯಾ ಮೇ ಬಿ ಅರ್ತ್ ಆರ್ ಕಂಟ್ರೀಸ್ ಆರ್ ರೀಜನ್ಸ್, ಸ್ಟೇಟ್ಸ್ ಆರ್ ಸಿಟೀಸ್. ಸೊ ಇದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ, ದ ಡ್ಯಾಶ್ ಈಸ್ ದ ಸೆಂಟ್ರಲ್ ಇನ್ಸ್ಟ್ರೂಮೆಂಟ್ ಫಾರ್ ಡೈರೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ದ ಮಾರ್ಕೆಟಿಂಗ್ ಎಫರ್ಟ್. The correct answer is C, market plan. Market plan, it is the central instrument for directing and coordinating and marketing effort. ಒಂದು ಮಾರ್ಕೆಟ್ ಪ್ಲ್ಯಾನ್ ಇದ್ದರೆ ಅದೇನು ಮಾಡುತ್ತೆ, ಸರಿಯಾದಂತಹ ದಾರಿನಲ್ಲಿ ಮಾರ್ಕೆಟಿಂಗ್ ಒಂದು ಪ್ರಾಡಕ್ಟನ್ನು ಮಾರಾಟ ಮಾಡಬೇಕಾದ್ರೆ ಆ ಒಂದು ಮಾರ್ಕೆಟ್ ಪ್ಲ್ಯಾನ್, ಫಸ್ಟ್ ಒಂದು ಪ್ಲ್ಯಾನನ್ನು ನಾವು ಇಟ್ಕೊಂಡ್ರೆ ನಾವು ಸರಿಯಾಗಿ ಮಾರ್ಕೆಟಿಂಗ್ ಎಫರ್ಟ್, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಸೊ ಇದು ಸಿ, ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾಶ್ ಕೌ. ಕ್ಯಾಶ್ ಕೌ ಅಂತ ನಾವು ಕರಿತೀವಿ ಮಾರ್ಕೆಟಿಂಗ್ ಟರ್ಮಲ್ಲಿ. ಯಾವುದನ್ನು ನಾವು ಕ್ಯಾಶ್ ಕೌ ಅಂತೀವಿ ಅಂದರೆ, ಕಡಿಮೆ ಗ್ರೋತ್ ಇರುತ್ತೆ ಮತ್ತು ಹೆಚ್ಚು ಮಾರ್ಕೆಟ್ ಶೇರ್ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ದ ಪ್ರಾಡಕ್ಟ್ ವಿತ್ ಲೋ ಗ್ರೋತ್ ಆ್ಯಂಡ್ ಹೈ ಮಾರ್ಕೆಟ್ ಶೇರ್. ನೆಕ್ಸ್ಟ್ ಕ್ವಶನ್, buying and selling of mass consumer goods and services come under which of the following markets? ಅತಿ ಹೆಚ್ಚು ಮಾಸ್ ಆಗಿ ಕನ್ಸ್ಯೂಮರ್ ಗೂಡ್ಸು ಮತ್ತು ಸೇವೆಗಳು ಯಾವ ಮಾರ್ಕೆಟಲ್ಲಿ ಬರ್ತವೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಗ್ಲೋಬಲ್ ಮಾರ್ಕೆಟ್. ಗ್ಲೋಬಲ್, ಅದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತಲೂ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಈಸ್, ದ ಡ್ಯಾಶ್ ಈಸ್ ದ ಸೆಂಟ್ರಲ್ ಇನ್ಸ್ಟ್ರೂಮೆಂಟ್
for directing and coordinating the marketing effort. So again, the correct answer is the market plan. ಸೊ ಮಾರ್ಕೆಟ್ ಪ್ಲ್ಯಾನ್, ಒಂದು ಸರಿಯಾದಂತಹ ಒಂದು ಪ್ಲ್ಯಾನ್, ನಾವು ಯಾವುದೇ ಒಂದು ಮಾರ್ಕೆಟಿಂಗ್ ಎಫರ್ಟ್ಸನ್ನ ಮಾಡಬೇಕಾದ್ರೆ, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ, ದ ಮಾರ್ಕೆಟಿಂಗ್ ಮ್ಯಾನೇಜರ್ ಮಸ್ಟ್ ಹ್ಯಾವ್ ಎ ಮಾರ್ಕೆಟಿಂಗ್ ಪ್ಲ್ಯಾನ್. ಸೊ ಸಿ is the correct answer. And the next question is, many companies prefer to follow rather than challenge. Select correct option. So the correct option is market leader. So many companies will try to follow market leader rather than the challenge. So for more information about marketing, ನೀವು ಈ ರೆಫರೆನ್ಸಸ್ನ ನೀವು ನೋಡ್ಬೋದು. ಬೇಸಿಕ್ಸ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಚಾಂದ್ ಪಬ್ಲಿಕೇಶನ್ಸ್ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ನೀವು ತಿಳ್ಕೊಳ್ಬೇಕಾದ್ರೆ ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಪೀಟರ್ ಎಫ್ ಡ್ರಕ್ಕರ್, ಈ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ರೆಫರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬುಕ್ ಬೈ ಜೋಸೆಫ್ ಪಿ ಗ್ವಿಲ್ಟಿನನ್ ಆ್ಯಂಡ್ ಗಾರ್ಡನ್ ಡಬ್ಲ್ಯೂ ಪಾಲ್. So thank you very much for listening.